ಮನೇಲಿ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು. ಸಂಡೆ ತಗೊಂಡ್ ಬರೋಣ ಅಂತ 3 ಜನ ಹೋಗ್ತಾ ಇದೀವಿ. ನಮ್ಮ ಊರಲ್ಲಿದ್ದಾಗೆಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೇ ಗ್ರಾಸರೀಸ್ ತಗೊಂತಾ ಇದ್ವಿ. ಹಂಗೆ ತಗೊಂಡ್ರೇನೆ ದುಡ್ಡು ಉಳಿಸ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ತರ ಮಾರ್ಟಿಗೆಲ್ಲ ಹೋದಾಗ ಅಲ್ಲಿ ನೋಡಿದ್ದೆಲ್ಲನೂ ತಗೊಂಡ್ ಬ್ಯಾಸ್ಕೆಟಿಗೆ ಹಾಕೊಂತೀವಿ. ಅಲ್ಲಿ ಬಿಲ್ ಮಾಡಿಸ್ಬೇಕಾದ್ರೇನೆ ಗೊತ್ತಾಗೋದು ಇಷ್ಟೊಂದು ಆಗಿದೆಯಾ ಅಂತ. ಡಿ ಮಾರ್ಟಿಗೆ ಹೋಗೋಣ ಅಂತ ಹೇಳಿದೆ, ಬಟ್ ನಂದೀಪ್ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ ಹೆಚ್ಚು. ನೀನು ಏನೇನು ಬೇಕು ಅದನ್ನ ಲಿಸ್ಟ್ ಮಾಡಿಕೊಡು, ನಾನು ತಗೊಬರ್ತೀನಿ ಅಂತ ಹೇಳಿದ್ರು. ನಾನು ಆಮೇಲೆ ಫೋರ್ಸ್ ಮಾಡಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮನೆ ಹತ್ರನೇ ಮೋರಿದೆ, ಅಲ್ಲಿಗೆ ಹೋಗಿದ್ವಿ. ಯಾವಾಗಲೂ ಒಂದ್ಸಲ ಡಿ ಮಾರ್ಟಲ್ಲಿ 17,000 ಬಿಲ್ ಮಾಡಿದ್ವಿ. ಅಷ್ಟೊಂದು ಏನು ತಗೊಂಡ್ವಿ ಅಂತಾನೆ ಗೊತ್ತಿರಲಿಲ್ಲ, ಅಷ್ಟು ಬಿಲ್ ಆಗಿತ್ತು. ಅದಕ್ಕೆ ಅವಾಗಿಂದ ನನ್ನ ಡಿ ಮಾರ್ಟಿಗೆ ಕರ್ಕೊಂಡೇ ಹೋಗಲ್ಲ. ಎಷ್ಟು ಬೇಗ ಸಂಡೆ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ. ಮಂಡೇ ಮಾರ್ನಿಂಗ್ ಎದ್ದೇಳಕ್ಕೆ ಯಾರಪ್ಪ ಎದ್ದೇಳ್ತಾರೆ ಅಂತ ಅನಿಸ್ತಾ ಇತ್ತು. ಪಾಪುನು ಕೂಡ ಮಂಡೇ ಲೇಟಾಗಿದ್ದ. ಅವ್ನು ಎದ್ದೇಳೋ ಅಷ್ಟರಲ್ಲಿ ನಾನು ತಿಂಡಿ ಮಾಡಿದ್ದೆ. ಅವ್ನು ಎದ್ಮೇಲೆ ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಪಲಾವ್ ಮಾಡಿದ್ದೆ. ಅವನಿಗೆ ನಾವೇನು ಮಾಡ್ಕೊಂಡಿರ್ತೀವೋ ಅದನ್ನೇ ತಿನ್ನಿಸ್ತೀನಿ. ನೆಕ್ಸ್ಟ್ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತಗೊಬರೋಣ ಅಂತ ಹೋಗಿದ್ವಿ. ಪಾಪುಗೆ ಈ ಬಸ್ ಅಂದರೆ ತುಂಬ ಇಷ್ಟ. ಎಲ್ಲಿಗೆ ಹೋದ್ರೂ ಅದನ್ನು ಬೇಕು ಅಂತ ಅಂದ್ಕೊಂಡು ಹಠ ಮಾಡ್ಕೊಂಡು ತೊಗೊಂಡು ಬರ್ತಾನೆ. ಮಲ್ಕೊಂಡಿರ್ಬೇಕಾದ್ರೂ ಅದನ್ನು ಹಿಡ್ಕೊಂಡೇ ಮಲ್ಕೊಂಡಿರ್ತಾನೆ. ಮನೆಗೆ ಬಂದು ಪಾಪುಗೆ ಕಿತ್ಲೆ ಹಣ್ಣೆಲ್ಲನೂ ಬಿಡಿಸ್ಕೊಟ್ಟೆ. ಮಧ್ಯಾಹ್ನದ ಊಟಕ್ಕೆ ಅವನಿಗೆ ಚಪಾತಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಚಪಾತಿಗೆ ಬೀಟ್ರೋಟ್ನ ಪ್ಯೂರಿ ಮಾಡಿ ಹಾಕಿದ್ದೀನಿ. ಆಮೇಲಿಂದ ಒಂದು ಸಾಂಗ್ ಹೇಳೋಣ ಅಂತ ಸಾಂಗ್ ಹೇಳಿ ಮುಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್.